ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಹಣ್ಣು ಬಂದು ಬೆಲ್ಲದ ಹಣ್ಣು ಅಥವಾ ಬೇಲ್ದ ಹಣ್ಣು ಅಂತ ಕರೀತಾರೆ. ಸೊ ನಮ್ಮ ಕಡೆ ಬೆಲ್ಲದ ಹಣ್ಣು ಅಂತ ಕರಿತೀವಿ ನಾವು, ವುಡ್ ಆ್ಯಪಲ್ ಅಂತ ಇಂಗ್ಲೀಷಲ್ಲೇ ಹೇಳ್ತಾರೆ. ಈ ಹಣ್ಣು ನನಗೆ ಸಡನ್ನಾಗಿ ಸಿಕ್ತು. ಸೊ ಅದನ್ನು ನಾನು ಯಾವ ಥರ ತಿಂತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಫುಲ್ ಕ್ಲಿಯರಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಅದನ್ನ ಕಟ್ ಮಾಡ್ಕೋಬೇಕು, ಲೈಕ್ ಒಡಿಬೇಕು ಅದನ್ನು. ಆಮೇಲೆ ಅದನ್ನು ಒಳಗಡೆ ಇರೋ ಹಣ್ಣು ತಿರುಳೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು, ಯಾಕಂದರೆ ಹುಳಿ ಇರುತ್ತೆ ಅದು ಒಳಗಡೆ, ಕೆಲವೊಂದು ಸಿಹಿನೂ ಬರುತ್ತೆ, ಹುಳಿನೇ ಹೆಚ್ಚಿಗೆ ಇರುತ್ತೆ. ಸೊ ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೈಲೇ ಅಥವಾ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದು, ಲೈಕ್ ತಿನ್ನೋದು ಅಷ್ಟೇ. ಸೊ ಇದನ್ನು ಈ ಥರನೂ ಮಾಡ್ಕೋತಾರೆ. ನನ್ನದು ಹಸ್ಬೆಂಡ್ ಬಂದ್ಬಿಟ್ಟು ಅವ್ರು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಲೈಕ್ ಹಾಲು ಅಥವಾ ನೀರು. ಹಾಲು ಕುಡಿಯೋರು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೋತಾರೆ. ಮತ್ತು ಬೇಡ ಅನ್ನೋರು ನೀರಲ್ಲಿ ಸೇಮ್ ಇಂಗ್ರೀಡಿಯೆಂಟ್ಸ್ ಬೆಲ್ಲ, ಉಪ್ಪು ಮತ್ತು ಅದನ್ನು ತಿರುಳನ್ನು ತೆಗೆದ್ಬಿಟ್ಟು ನೀರು ಕ್ವಾಂಟಿಟಿ ಹೆಚ್ಚಿಗೆ ಆಗುತ್ತೆ, ಆವಾಗ ಹೆಚ್ಚಿಗೆ ಜನ ಕುಡಿ, ಒಂದು ಹಣ್ಣಲ್ಲಿ ಒಂದು 4-5 ಜನ ಆದರೂ ಕುಡಿತಾರೆ ಆ ಥರ. ಬಟ್ ಇದನ್ನು ಒಬ್ಬರೇ ತಿನ್ನೋದಾದರೆ ಒಬ್ಬರೇ ತಿನ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಬಂದು ಹೊಟ್ಟೆ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡುತ್ತೆ. ದೆನ್ ಹೃದಯಕ್ಕೆಲ್ಲ ಒಳ್ಳೆಯದು, ಟೋಟಲಿ ನಮ್ಮ ಬಾಡಿಗೆ ಇದು ಒಳ್ಳೆಯದು. ಸಿಕ್ಕರೆ ಬಿಡಬೇಡಿ, ಅಟ್ಲೀಸ್ಟ್ ಮಂತ್ಲಿ ಟೂ ಟೈಮ್ ಆದರೂ ತೊಗೊಳ್ಳಿ. ಆಮೇಲೆ ಜಿಮ್ ಮಾಡೋರಿಗೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರೋಟೀನ್ ಎಲ್ಲ ತೊಗೋತಿರ್ತಾರಲ್ಲ, ಸಪ್ಲಿಮೆಂಟು ಅದೆಲ್ಲ ತೊಗೋತಾರೆ, ಅದ್ರ ಬಿಟ್ಟು ಇದನ್ನು ಟ್ರೈ ಮಾಡಿ. ಓಕೆ.